ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕನ್ನಡದ ಹುಡುಗನ ಈ ಪ್ರಯತ್ನಕ್ಕೆ ನೀವು ಕೊಡ್ತಿರೋ ಬೆಂಬಲಕ್ಕೆ, ಕನ್ನಡದ ಹುಡುಗನ ಬೆಂಬಲಿಸ್ತಿರೋ ನಿಮ್ಮ ಪ್ರೀತಿಗೆ ನಾನು ತುಂಬ ಚಿರಋಣಿ. ಭಾಳಷ್ಟು ಜನ ಹುಡುಗರು, 100 ಜನ ಕಾಮೆಂಟ್ ಮಾಡಿ ಕೇಳ್ತಿದ್ರು ಯಾವುದಾದ್ರೂ ಒಂದು ಚಾಪ್ಟರ್ ಕಂಪ್ಲೀಟಾಗಿ ಹೇಳ್ಕೊಡಿ ಸರ್ ಅಂತ. ನಿಮ್ಮ ಕನಸನ್ನು ನನಸು ಮಾಡೋ ಪ್ರಯತ್ನನೇ ಈ ಪುಟ್ಟ ಪ್ರಯತ್ನ. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ. ಇವತ್ತು ನಾನು ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್ ಅಂತ ಇದೆ. ನೀಟಿಗೆ ಕನಿಷ್ಠ 2 ಪ್ರಶ್ನೆ, ಮ್ಯಾಕ್ಸಿಮಮ್ 3 ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ನೀವು ಇವತ್ತು ಕ್ಲಾಸ್ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಸಾಕು, 2 ರಿಂದ 3 ಪ್ರಶ್ನೆ ನೀಟಿಗೆ ಬರೀಬೋದು. ಇನ್ನು 11th ಬೋರ್ಡ್ಗೆ ಪ್ರಿಪೇರ್ ಆಗೋರಿಗೂ ಇದು ಸಹಾಯ ಇರುತ್ತೆ. ಸೊ ನಾನು ಇವತ್ತು ಹೇಳೋದು ನಿಮ್ಗೆ ಅರ್ಥ ಆಗಲೇಬೇಕು, ಸ್ಪೆಷಲಿ ಕನ್ನಡ ಮೀಡಿಯಂ ಹುಡುಗರಿಗೆ. ಯಾಕೆಂದರೆ ಕನ್ನಡ ಮೀಡಿಯಂ ಹುಡುಗರಿಗೆ ಅರ್ಥ ಆಗಬೇಕು, ಯಾಕೆಂದರೆ ಹೇಳೋದು ಒಬ್ಬ ಕನ್ನಡ ಮೀಡಿಯಂ ಹುಡುಗನೇ. ಸೊ ಕಮಿಂಗ್ ಬ್ಯಾಕ್, ಫೋಟೋಸಿಂಥಸಿಸ್ ಅಂತ 11th ಸ್ಟ್ಯಾಂಡರ್ಡ್ ಒಂದು ಚಾಪ್ಟರ್ ಇದೆ. ಸರ್, ಫೋಟೋಸಿಂಥಸಿಸ್ ಅಂದ್ರೆ ಏನು ಸರ್? ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ. ಅಂದ್ರೆ ಏನು ಸರ್? ಫೋಟೋಸಿಂಥಸಿಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಎರಡೂ ಸೇರಿ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಎರಡೂ ಸೇರಿ ಗ್ಲೂಕೋಸ್ ಆದ್ರೆ ಗ್ಲೂಕೋಸ್ C6H12O6 ಅಂತ ಕರಿತೀವಿ. ಮತ್ತೆ 6O2 ಆಕ್ಸಿಜನ್ ಬಿಡುಗಡೆಯಾದ್ರೆ, ಮತ್ತೆ ನೀರು ಫಾರಮ್ ಆದ್ರೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಎರಡೂ ರಿಯಾಕ್ಟ್ ಆಗಬೇಕು ಲೈಟ್ ಪ್ರೆಸೆನ್ಸ್ ಅಲ್ಲಿ, ಅಂದ್ರೆ ಬೆಳಕಿನ ಪ್ರೆಸೆನ್ಸ್ ಅಲ್ಲಿ. ಕ್ಲೋರೋಫಿಲ್ ಜೊತೆ, ಕ್ಲೋರೋಫಿಲ್ ಎಲ್ಲಿರುತ್ತೆ ಸರ್? ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಎಲ್ಲಿರುತ್ತೆ ಸರ್? ಎಲೆಗಳಲ್ಲಿ ಇರುತ್ತೆ. ಸೊ ಎಲೆಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸೇರಿ ಗ್ಲೂಕೋಸ್ ಬಂದ್ರೆ ಇದನ್ನ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈಗ ಈ ಚಾಪ್ಟರ್ ಉದ್ದೇಶ ಇಷ್ಟೇ, ನಾವು ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡಬೇಕು. ಹಂಗಾದ್ರೆ ಈ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡೋದು 2 ಸ್ಟೆಪ್ ಅಲ್ಲಿ. ಒಂದನ್ನ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ, ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನೊಂದನ್ನ ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ, ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ, ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ. ಫೋಟೋಸಿಂಥಸಿಸ್ ಉದ್ದೇಶ ನಾವು ಈ ಗ್ಲೂಕೋಸ್ನ ಉತ್ಪಾದನೆ ಮಾಡಬೇಕು. ಅದು 2 ಸ್ಟೆಪ್ ಅಲ್ಲಿ ನಡೆಯುತ್ತೆ, ಲೈಟ್ ರಿಯಾಕ್ಷನ್ ಮತ್ತೆ ಡಾರ್ಕ್ ರಿಯಾಕ್ಷನ್. ಸರ್, ಲೈಟ್ ರಿಯಾಕ್ಷನ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಈ ಲೈಟ್ ರಿಯಾಕ್ಷನ್ಗೆ ಬೆಳಕು ಬೇಕಾಗುತ್ತೆ, ಅದಕ್ಕೆ ಇದನ್ನ ಲೈಟ್ ರಿಯಾಕ್ಷನ್ ಅಂತಾರೆ. ಸರ್, ಅಂದರೆ ಡಾರ್ಕ್ ರಿಯಾಕ್ಷನ್ ಕತ್ತಲಲ್ಲಿ ನಡೆಯುತ್ತಾ ಅಥವಾ ರಾತ್ರಿ ನಡೆಯುತ್ತಾ? ಅಲ್ಲ, ಡಾರ್ಕ್ ರಿಯಾಕ್ಷನ್ಗೆ ಬೆಳಕಿನ ಅವಶ್ಯಕತೆ ಇರಲ್ಲ. ಅಷ್ಟೇ ಬಿಟ್ರೆ ಅದೇನೋ ರಾತ್ರಿ ನಡೆಯುತ್ತೆ, ಕತ್ತಲಲ್ಲಿ ನಡೆಯುತ್ತೆ ಅನ್ನೋದಲ್ಲ. ಸೊ ಡಾರ್ಕ್ ರಿಯಾಕ್ಷನ್ಗೆ ಬೆಳಕಿನ ಅವಶ್ಯಕತೆ ಇಲ್ಲ, ಅದಕ್ಕೆ ಇದನ್ನ ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಲೈಟ್ ರಿಯಾಕ್ಷನ್ನ ಲೈಟ್ ಪ್ರೆಸೆನ್ಸ್ ಅಲ್ಲಿ ನಡೆಯುತ್ತೆ, ಡಾರ್ಕ್ ರಿಯಾಕ್ಷನ್ ಲೈಟ್ ಆಬ್ಸೆನ್ಸ್ ಅಲ್ಲಿ ನಡೆಯುತ್ತೆ. ಆದ್ರೆ ಡಾರ್ಕ್ ರಿಯಾಕ್ಷನ್ಗೆ ಈ ಲೈಟ್ ರಿಯಾಕ್ಷನ್ ಇಂದ ಬಂದಿರೋ ಪ್ರಾಡಕ್ಟ್ಸ್ ಬೇಕಾಗುತ್ತೆ. ಲೈಟ್ ರಿಯಾಕ್ಷನ್ ಅಲ್ಲಿ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ, ಮತ್ತೆ NADPH ಅಂತ ಬರುತ್ತೆ. ನಿಕೋಟನಿಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಅಂತ, ಮತ್ತೆ ಆಕ್ಸಿಜನ್ ಬರುತ್ತೆ. ಈ ಆಕ್ಸಿಜನ್ ATP, NADPH ಲೈಟ್ ರಿಯಾಕ್ಷನ್ ಪ್ರಾಡಕ್ಟ್ಸ್. ಈ ಲೈಟ್ ರಿಯಾಕ್ಷನ್ ಪ್ರಾಡಕ್ಟ್ಸ್ ಅಲ್ಲಿ ಆಕ್ಸಿಜನ್ ಎವಾಲ್ವ್ ಆಗ್ಬಿಡುತ್ತೆ. ಆದ್ರೆ ATP, NADPH ಡಾರ್ಕ್ ರಿಯಾಕ್ಷನ್ ಹೋಗುತ್ತೆ. ಇವಾಗ ಡಾರ್ಕ್ ರಿಯಾಕ್ಷನ್ ಅಲ್ಲಿ ಗ್ಲೂಕೋಸ್ ಬರುತ್ತೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಲೈಟ್ ರಿಯಾಕ್ಷನ್ ಬಗ್ಗೆ ನಾವೀಗ ತಿಳ್ಕೊಂತೀವಿ. ಲೈಟ್ ರಿಯಾಕ್ಷನ್ ನಲ್ಲಿ ATP, NADPH O2 ಬರಬೇಕು. ಲೈಟ್ ರಿಯಾಕ್ಷನ್ ನ ಹಿಲ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಯಾಕೆಂದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದು ರಾಬರ್ಟ್ ಹಿಲ್ ಅಂತ, ಅದಕ್ಕೆ ಲೈಟ್ ರಿಯಾಕ್ಷನ್ ನ ಹಿಲ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಈ ಲೈಟ್ ರಿಯಾಕ್ಷನ್ ನ ಫೋಟೋಕೆಮಿಕಲ್ ಫೇಸ್ ಅಂತ ಕರೀತಾರೆ. ಯಾಕೆಂದ್ರೆ ಫೋಟೋ ಅಂದ್ರೆ ಇದಕ್ಕೆ ಬೆಳಕು ಬೇಕಾಗುತ್ತೆ. ಮೈ ಡಿಯರ್ಸ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಲೈಟ್ ರಿಯಾಕ್ಷನ್ ನ ಫೋಟೋಕೆಮಿಕಲ್ ಫೇಸ್ ಅಂತೀವಿ, ಹಿಲ್ಸ್ ರಿಯಾಕ್ಷನ್ ಅಂತೀವಿ. ನಾನೇನು ಹೇಳಿದೆ? ಲೈಟ್ ರಿಯಾಕ್ಷನ್ ಅಲ್ಲಿ ATP ಬರುತ್ತೆ, NADP ಬರುತ್ತೆ, H ಬರುತ್ತೆ, ಆಕ್ಸಿಜನ್ ಬರುತ್ತೆ. ಈಗ ಇದನ್ನ ತರೋದೇ ಲೈಟ್ ರಿಯಾಕ್ಷನ್ ಉದ್ದೇಶ. ಈಗ ನಾವು ಇವತ್ತಿನ ಎಪಿಸೋಡ್ ಅಲ್ಲಿ, ಅಂದ್ರೆ ಫೋಟೋಸಿಂಥಸಿಸ್ ಪಾರ್ಟ್ 1 ಅಲ್ಲಿ ಲೈಟ್ ರಿಯಾಕ್ಷನ್ ನೀಟಾಗಿ ಅರ್ಥ ಮಾಡ್ಕೊಂತೀವಿ. ಕನ್ಫ್ಯೂಸ್ ಆಗಬೇಡಿ, ನೀಟಾಗಿ ನೆನ್ಪಿಟ್ಕೊಳ್ಳಿ. ಲೈಟ್ ರಿಯಾಕ್ಷನ್ ನಾವು ಹಿಲ್ಸ್ ರಿಯಾಕ್ಷನ್ ಅಂತಾನು ಕರೆದ್ವಿ.
ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಿದೆ. ಕಮಿಂಗ್ ಬ್ಯಾಕ್ ಟು ದಿಸ್, ನಾನೀಗ ಹೇಳಿದೆ ಲೈಟ್ ರಿಯಾಕ್ಷನ್ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ನಾನು ಹೇಳಿದೆ ಲೈಟ್ ರಿಯಾಕ್ಷನ್ ಪ್ರಾಡಕ್ಟ್ಸು ಏನಪ್ಪಾ ಅಂದ್ರೆ ATP NADPH, ಅಂದ್ರೆ ಲೈಟ್ ರಿಯಾಕ್ಷನ್ ಆದ್ಮೇಲೆ ಬರೋದು NADPH ಆಕ್ಸಿಜನ್. ಈಗ ನಾನು ಇದು ಬರಂಗೆ ಪ್ರೂವ್ ಮಾಡಬೇಕು. ಸರ್, ಈ ಲೈಟ್ ರಿಯಾಕ್ಷನ್ ಹೇಗೆ ನಡೆಯುತ್ತೆ? ಈ ಲೈಟ್ ರಿಯಾಕ್ಷನ್ ಎರಡು ತರ ನಡೆಯುತ್ತೆ. ನಾವು ಜನರಲ್ ಆಗಿ ಏನಾಗುತ್ತೆ, ನಿಮ್ಮ ಕಾಲೇಜಲ್ಲಿ ಲೈಟ್ ರಿಯಾಕ್ಷನ್ನ ಎಕ್ಸೈಟೇಷನ್ ಆಫ್ ಕ್ಲೋರೋಫಿಲ್ ಎ, ಫೋಟೋಲಿಸಿಸ್ ಆಫ್ ವಾಟರ್, ಈ ಥರ ಸ್ಟೆಪ್ಸಲ್ಲಿ ಹೇಳ್ತಾರೆ. ನಾನು ಎಂಟ್ರೆನ್ಸ್ಗೆ ಅನುಕೂಲ ಆಗಲಿ ಅಂತ ನಾನು ಲೈಟ್ ರಿಯಾಕ್ಷನ್ನ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂತ. ಸರ್, ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂತ ನೀವು ಹೇಳಿದ್ರಿ, ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಪಾಸ್ಪೊರಿಲೇಷನ್ ಅಂತ ಹೇಳಿದ್ರಿ, ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್, ನಾನ್ ಸೈಕ್ಲಿಕ್ ಫೋಟೋ ಪಾಸ್ಪೋ ರಿಲೇಷನ್, RYLATION ರಿಲೇಷನ್, ಪಾಸ್ಪೊರಿಲೇಷನ್. ಸರ್, ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂದ್ರೆ ಏನು? ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂದ್ರೆ ಏನು? ಈಗ ನೀಟಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ ಅಬೌಟ್ ಸೈಕ್ಲಿಕ್, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಕರೆಕ್ಟ್ ಅಬೌಟ್ ಸೈಕ್ಲಿಕ್, ಮ್ಯಾಚ್ ದ ಫಾಲೋಯಿಂಗ್. ಇದರಲ್ಲಿ 3 ಪ್ರಶ್ನೆ ಕೇಳ್ಬೋದು, ಇದರಲ್ಲಿ 3 ಪ್ರಶ್ನೆ ಕೇಳ್ಬೋದು. ಮೊದಲೇ ಪ್ರಿಪೇರ್ ಆಗೋದ್ರೆ ಪೇಪರ್ ಎಷ್ಟು ಲೆಂತಿ ಬಂದರೂ ಕ್ಲಿಯರ್ ಆಗುತ್ತೆ. ಈಗ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಹಂಗಂದ್ರೆ ಏನು ಸರ್? ಫೋಟೋ ಅಂತ ಅಂದ್ರೆ ಬೆಳಕು ಅಂತ. ನೋಡ್ರಜ, ADP ಮತ್ತೆ ಇನಾರ್ಗ್ಯಾನಿಕ್ ಫಾಸ್ಫೇಟ್, ಅಡಿನೋಸಿನ್ ಡೈಫಾಸ್ಫೇಟ್ ಪ್ಲಸ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಇವೆರಡು ಸೇರಿ ATP ಆದ್ರೆ ಅಂದ್ರೆ ಸಿಂಥಸಿಸ್ ಆಫ್ ATP ಫ್ರಮ್ ADP and inorganic phosphate is called phosphorylation. ADP ಮತ್ತೆ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಇಂದ ಸಿಂಥಸೈಸ್ ಆದ್ರೆ ಅದನ್ನ ಫಾಸ್ಫೊರಿಲೇಷನ್ ಅಂತ ಕರಿತೀವಿ. ಅದೇ ಸಿಂಥಸಿಸ್ ಆಫ್ ATP ಫ್ರಮ್ ADP and inorganic phosphate in the presence of light is called photophosphorylation. ಬೆಳಕಿನ ಪ್ರೆಸೆನ್ಸ್ ಅಲ್ಲಿ ATP ಉತ್ಪಾದನೆ ಆದರೆ ಅದನ್ನ ಫೋಟೋಫಾಸ್ಫೊರಿಲೇಷನ್ ಅಂತ ಕರಿತೀವಿ. ಈಗ ನಿಮಗೆ ಕ್ವಶನ್ ಬರುತ್ತೆ, ಸರ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂದ್ರೆ ಏನು, ನಾನ್ ಸೈಕ್ಲಿಕ್ ಅಂದ್ರೆ ಏನು? ನೋಡ್ರಜ, ADP ಮತ್ತೆ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಕಂಬೈನ್ ಆಗಬೇಕು ಅಂದ್ರೆ ಎನರ್ಜಿ ಬೇಕು. ಆ ಎನರ್ಜಿನ ಕೊಡೋದು ಎಲೆಕ್ಟ್ರಾನ್ಸು. ಈ ಸನ್ನಿವೇಶದಲ್ಲಿ ಆ ಎನರ್ಜಿ ರಿಚ್ ಎಲೆಕ್ಟ್ರಾನ್ಸು ಎನರ್ಜಿನ ಕೊಡುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಎಲ್ಲಿ ಬಿಡುಗಡೆಯಾಯಿತೋ ಅಲ್ಲಿಗೆ ಬಂದು ತಲುಪಿದರೆ ಸೈಕ್ಲಿಕ್, ಎಲೆಕ್ಟ್ರಾನ್ಸ್ ಎಲ್ಲಿ ಬಿಡುಗಡೆಯಾಯಿತೋ ಅಲ್ಲಿಗೆ ಬರಲಿಲ್ಲ ಅಂದ್ರೆ ನಾನ್ ಸೈಕ್ಲಿಕ್. ಈಗಿದು ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್. ಈಗ ಇದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು. ನಾನೀಗ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಹೇಳ್ತೀನಿ. ನೋಡಿ, ಇದರ ಮೇಲೆ ಒಂದು ಕ್ವಶನ್, ಇದರ ಮೇಲೆ ಒಂದು ಕ್ವಶನ್ ಜನರಲಿ ಪ್ರೆಡಿಕ್ಟ್ ಮಾಡ್ತೀನಿ. ಕನ್ಫ್ಯೂಸ್ ಆಗಬೇಡಿ. ಈ ATP NADPH O2 ನಾನು ತರಬೇಕೀಗ ಇದರಲ್ಲಿ. ಇಷ್ಟೇ ನನ್ನ ಉದ್ದೇಶ. ಇದು ಲೈಟ್ ರಿಯಾಕ್ಷನ್. ಇದು ಡಾರ್ಕ್ ರಿಯಾಕ್ಷನ್ಗೂ ಗ್ಲೂಕೋಸ್ ಬರುತ್ತೆ, ಚಾಪ್ಟರ್ ಮುಗಿದೋಗುತ್ತೆ. ಸರ್, ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಅಂದ್ರೆ ಏನು ಸರ್? ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ ಫೋಟೋಪಾಸ್ಪೊರಿಲೇಷನ್ ಅಂದ್ರೆ ATP ಸಿಂಥಸೈಸ್ ಆಗೋದು ಅಂತ. ಸೈಕ್ಲಿಕ್ ಅಂದ್ರೆ ಎಲೆಕ್ಟ್ರಾನ್ಸ್ ಎಲ್ಲಿ ರಿಲೀಸ್ ಆಯ್ತೋ ಅಲ್ಲೇ ವಾಪಸ್ ಬರೋದು ಅಂತ. ಮೈ ಡಿಯರ್ಸ್, ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್, ನಾನ್ ಸೈಕ್ಲಿಕ್ ಫೋಟೋಪಾಸ್ಪೊರಿಲೇಷನ್ ಒಂದೇ ಸ್ಟ್ರೆಚ್ ಅಲ್ಲಿ ಹೇಳ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಗೆ ಫೋಟೋ ಸಿಸ್ಟಮ್ 1 ಅಂದ್ರೆ ಏನು, ಫೋಟೋ ಸಿಸ್ಟಮ್ 2 ಅಂದ್ರೆ ಏನು ಅಂತ ಗೊತ್ತಿರಬೇಕು. ನೋಡಿ, ಫೋಟೋ ಸಿಸ್ಟಮ್ 1, ಫೋಟೋ ಸಿಸ್ಟಮ್ 2 ಅಂತ ಇದೆ. ಫೋಟೋ ಸಿಸ್ಟಮ್ 1 ನಲ್ಲಿ ಸರ್, ಫೋಟೋ ಸಿಸ್ಟಮ್ 1 ಅಂದ್ರೆ ಏನು ಸರ್? ಫೋಟೋ ಸಿಸ್ಟಮ್ 1 ನಲ್ಲಿ ಕ್ಲೋರೋಫಿಲ್ A680 ಇರುತ್ತೆ, A690 ಇರುತ್ತೆ, A700 ಇರುತ್ತೆ. ಇವಾಗ ಫೋಟೋ ಸಿಸ್ಟಮ್ 1 ನಲ್ಲಿ ಕ್ಲೋರೋಫಿಲ್ A700 ನ ರಿಯಾಕ್ಷನ್ ಸೆಂಟರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ನಿಮ್ಗೊಂದು ಪ್ರಶ್ನೆ ಕಾಡುತ್ತೆ, ಸರ್ 680 ಇದೆ, 690 ಇದೆ, ಯಾಕೆ ಕ್ಲೋರೋಫಿಲ್ A700 ಫೋಟೋ ಸಿಸ್ಟಮ್ 1 ಅಲ್ಲಿ ರಿಯಾಕ್ಷನ್ ಸೆಂಟರ್ ಮಾಲಿಕ್ಯೂಲ್ ಅಂತ? ನೋಡಪ್ಪ, ಬೆಳಕು ಬಂದು ಇದ್ರ ಮೇಲೆ ಬಿದ್ದು ಅಕಾರ್ಡಿಂಗ್ ಟು ಮ್ಯಾಕ್ಸ್ ಪ್ಲಾಂಕ್ ಲೈಟ್ ಕ್ಯಾರೀಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್ ಕಾಲ್ಡ್ ಫೋಟಾನ್ ಅಂತ. ಫೋಟಾನ್ ಬಂದು ಕ್ಲೋರೋಫಿಲ್ A680 ಮೇಲೆ ಬಿದ್ರು, A690 ಮೇಲೆ ಬಿದ್ರು, ಅದು ತನ್ನ ಲೈಟ್ ಎನರ್ಜಿನ A700ಗೆ ಕೊಡುತ್ತೆ.
A690 ತನ್ನ ಲೈಟ್ ಎನರ್ಜಿನ A700ಗೆ ಕೊಡುತ್ತೆ. ಒಂದು ಕ್ಲೋರೋಫಿಲ್ ಎ ತನ್ನ ಪಾಡಿಗೆ ತಾನಿದ್ದರೆ ಅದನ್ನ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ. ಅದು ಎಜೆಕ್ಟ್ ಆಗಿ ಎಲೆಕ್ಟ್ರಾನ್ಸ್ ಆಚೆ ಹಾಕಿದ್ರೆ ಎಕ್ಸೈಟೆಡ್ ಸ್ಟೇಟ್ ಅಂತೀವಿ. ಇವಾಗ ಕ್ಲೋರೋಫಿಲ್ A680 ತನ್ನ ಲೈಟ್ ಎನರ್ಜಿನ A700ಗೆ, 690 ತನ್ನ ಲೈಟ್ ಎನರ್ಜಿನ A700ಗೆ ಕೊಡುತ್ತೆ. ಆವಾಗ ಈ ಕ್ಲೋರೋಫಿಲ್ A700 ಎಕ್ಸೈಟ್ ಆಗಿ ಎಲೆಕ್ಟ್ರಾನ್ಸ್ ಆಚೆ ಹಾಕುತ್ತೆ. ಆ ಕಾರಣಕ್ಕೆ ಕ್ಲೋರೋಫಿಲ್ A700 ಇಸ್ ದ ರಿಯಾಕ್ಷನ್ ಸೆಂಟರ್ ಇನ್ ಫೋಟೋ ಸಿಸ್ಟಮ್ 1. ಕ್ಲೋರೋಫಿಲ್ A700 ಸೇಮ್ ಅದೇ ತರ ಫೋಟೋ ಸಿಸ್ಟಮ್ 2 ಅಲ್ಲಿ ಕ್ಲೋರೋಫಿಲ್ A680 ನ ರಿಯಾಕ್ಷನ್ ಸೆಂಟರ್ ಇನ್ ಫೋಟೋ ಸಿಸ್ಟಮ್ 2 ಅಂತ ಕರಿತೀವಿ. ಇವಾಗ ಕ್ಲೋರೋಫಿಲ್ A700 ರಿಯಾಕ್ಷನ್ ಸೆಂಟರ್ ಇನ್ ಫೋಟೋ ಸಿಸ್ಟಮ್ 1, ಕ್ಲೋರೋಫಿಲ್ A680 ರಿಯಾಕ್ಷನ್ ಸೆಂಟರ್ ಇನ್ ಫೋಟೋ ಸಿಸ್ಟಮ್ 2. ರೀಸನ್ ಇದು. ನಾನು ಇವಾಗ ಸೈಕ್ಲಿಕ್ ನ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫೋಟೋ ಸಿಸ್ಟಮ್ 1 ಅರ್ಥ ಆಯ್ತು, ಫೋಟೋ ಸಿಸ್ಟಮ್ 2 ಅರ್ಥ ಆಯ್ತು. ರಿಯಾಕ್ಷನ್ ಸೆಂಟರ್ ಅಲ್ಲಿ A700, ಇಲ್ಲಿ A680. ಈಗ ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ರಾಜಾ. ನಾನು ಫೋಟೋ ಸಿಸ್ಟಮ್ 1 ನ ಬರೀತಾ ಇದ್ದೀನಿ, ಅದ್ರ ಮೇಲೆ ಬೆಳಕು ಬಂದು ಬೀರುತ್ತೆ. ಫೋಟಾನ್ ಫಿಸಿಕ್ಸ್ ಅಲ್ಲಿ ಮ್ಯಾಕ್ಸ್ ಪ್ಲಾಂಕ್ ಥಿಯರಿ ಅಂತಿದೆ, ಅದ್ರ ಪ್ರಕಾರ ಬೆಳಕು ಬಂದು ಬೀಳುತ್ತೆ. ಈ ಫೋಟೋ ಸಿಸ್ಟಮ್ 1 ಅಂದ್ರೆ ಕ್ಲೋರೋಫಿಲ್ A700 ಅಂತ ಅದು ಎಕ್ಸೈಟ್ ಆಗಿ ಎಲೆಕ್ಟ್ರಾನ್ಸ್ ನ ಆಚೆ ಹಾಕುತ್ತೆ. ಸರ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನ್ ಸರ್? an atom consists of central nucleus where protons and neutrons are there. Electrons are revolving around the nucleus. Electrons negatively charged, J.J. Thomson ಕಂಡಿಡ್ದ. ಪ್ರೋಟಾನ್ಸ್ ಪಾಸಿಟಿವ್ಲಿ ಚಾರ್ಜ್, ಜೇಮ್ಸ್ ಚಾಡ್ವಿಕ್ ಕಂಡಿಡ್ದ. ಈ ಎಲೆಕ್ಟ್ರಾನ್ಸ್ ಅಲ್ಲಿ ಎನರ್ಜಿ ಇರುತ್ತೆ. ಈ ಫೋಟೋ ಸಿಸ್ಟಮ್ 1 ಮೇಲೆ ಬೆಳಕು ಬಿದ್ದು ಕ್ಲೋರೋಫಿಲ್ A700 ಎಕ್ಸೈಟ್ ಆಗಿ ಎನರ್ಜಿನ ಆಚೆ ಹಾಕಿತು ಎಲೆಕ್ಟ್ರಾನ್ ಮುಖಾಂತರ. ಈ ಎನರ್ಜಿ ಇರೋ ಎಲೆಕ್ಟ್ರಾನ್ಸ್ ಫಸ್ಟ್ ಫೆರಿಡಾಕ್ಸಿನ್ ರೆಡ್ಯೂಸಿಂಗ್ ಸಬ್ಸ್ಟೆನ್ಸ್ ಹೋಗುತ್ತೆ. ಈ ಫೆರಿಡಾಕ್ಸಿನ್ ರೆಡ್ಯೂಸಿಂಗ್ ಸಬ್ಸ್ಟೆನ್ಸ್ ಇಂದ 4 ಎಲೆಕ್ಟ್ರಾನ್ಸ್ ಫೆರಿಡಾಕ್ಸಿನ್ ಹೋಗುತ್ತೆ. ಇವಾಗ ಈ 4 ಎಲೆಕ್ಟ್ರಾನ್ಸ್ ಫೆರಿಡಾಕ್ಸಿನ್ ಇಂದ ಸೈಟೋಕ್ರೋಮ್ B6 ಹೋಗುತ್ತೆ. ಸೈಟೋಕ್ರೋಮ್ B6 ಹೋಗುತ್ತೆ. ಇವಾಗ ಫೆರಿಡಾಕ್ಸಿನ್ ಇಂದ ಸೈಟೋಕ್ರೋಮ್ B6 ಗೆ ಎಲೆಕ್ಟ್ರಾನ್ಸ್ ಹೋಗೋ ಟೈಮಲ್ಲಿ ಈ ಜಂಕ್ಷನ್ ನಲ್ಲಿ ಈ ಎಲೆಕ್ಟ್ರಾನ್ಸ್ ಸ್ವಲ್ಪ ಪ್ರಮಾಣದ ಎನರ್ಜಿಯನ್ನ ಕಳೆದುಕೊಳ್ಳುತ್ತೆ. ಯಾವಾಗ ಇದು ಎನರ್ಜಿಯನ್ನ ಕಳೆದುಕೊಳ್ಳುತ್ತೋ ಆ ಎನರ್ಜಿನ ತಗೊಂಡು ADP ಮತ್ತೆ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಕಂಬೈನ್ಡ್ ಆಗಿ ATP ಆಗುತ್ತೆ. ನೋಡಪ್ಪ, ಸೈಟೋಕ್ರೋಮ್ B6 FD ಜಂಕ್ಷನ್ ಅಲ್ಲಿ ATP ಬಂತು. ನೆಕ್ಸ್ಟ್ ಈ ಸೈಟೋಕ್ರೋಮ್ B6 ಇಂದ 4 ಎಲೆಕ್ಟ್ರಾನು ಸೈಟೋಕ್ರೋಮ್ F ಗೆ ಹೋಗಕ್ ಸ್ಟಾರ್ಟ್ ಆಗುವಾಗ ಮತ್ತೊಮ್ಮೆ ಈ ಜಂಕ್ಷನ್ ಅಲ್ಲಿ ಈ ಎಲೆಕ್ಟ್ರಾನ್ಸ್ ಎನರ್ಜಿನ ಕಳ್ಕೊಳ್ಳುತ್ತೆ. ಮತ್ತೆ ಅಡಿನೋಸಿನ್ ಡೈಫಾಸ್ಫೇಟ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಕಂಬೈನ್ಡ್ ಆಗಿ ಈ ಜಂಕ್ಷನ್ ಅಲ್ಲಿ ಇನ್ನೊಂದು ATP ಬರುತ್ತೆ. ಈಗ ಸೈಟೋಕ್ರೋಮ್ F ಇಂದ ಈ 4 ಎಲೆಕ್ಟ್ರಾನ್ಸ್ ಪ್ಲಾಸ್ಟೋಸೈಲಿನ್ ಹೋಗುತ್ತೆ. ಪ್ಲಾಸ್ಟೋಸೈಲಿನ್ ಹೋಗುತ್ತೆ. ಇವಾಗ ಈ ಎಲೆಕ್ಟ್ರಾನ್ಸ್ ಈ ಪ್ಲಾಸ್ಟೋಸೈಲಿನ್ ಇಂದ ಕ್ಲೋರೋಫಿಲ್ A700 ಗೆ ಈ ಎಲೆಕ್ಟ್ರಾನ್ಸ್ ರಿಲೀಸ್ ಆಗಿ ವಾಪಸ್ ಬರುತ್ತೆ. ನೋಡ್ರಾಜ, ಬೆಳಕು ಬಿದ್ದಿದ್ದಕ್ಕೆ ಫೋಟೋ, ATP ಬಂದಿದ್ದಕ್ಕೆ ಫಾಸ್ಫೊರಿಲೇಷನ್. ಇಲ್ಲಿ ಬಿಡುಗಡೆ ಆದ ಎಲೆಕ್ಟ್ರಾನ್ಸ್ ಇಲ್ಲಿಗೆ ವಾಪಸ್ ಬಂದಿದ್ದಕ್ಕೆ ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್. ಈಗ ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಕನ್ಕ್ಲೂಷನ್ ಹೇಳ್ತೀನಿ. ನೋಡ್ರಾಜ, ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಅಲ್ಲಿ ಬರೀ PS1 ಮಾತ್ರ ಇದೆ, PS2 ಇಲ್ಲ. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಅಲ್ಲಿ ಬರೀ ATP ಇದೆ, ಬೇರೆ ಬಂದಿಲ್ಲ. ಸೈಕ್ಲಿಕ್ ಅಲ್ಲಿ PS2 ಇಲ್ಲ. ಇದು ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಬ್ಯಾಕ್ಟೀರಿಯಾದಲ್ಲಿ ನಡೆಯುತ್ತೆ. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಅನ್ಏರೋಬಿಕ್ ಕಂಡೀಷನ್ ನಡೆಯುತ್ತೆ. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಓನ್ಲಿ PS1 ಇನ್ವಾಲ್ವ್ ಆಗಿರುತ್ತೆ. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಓನ್ಲಿ ATP ಬರುತ್ತೆ. ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಅಲ್ಲಿ ವಾಟರ್ ಸ್ಪ್ಲಿಟ್ ಆಗಲ್ಲ, ಆಕ್ಸಿಜನ್ ಬರಲ್ಲ. ಇದು ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್. ಅರ್ಥ ಆಯ್ತಲ್ಲ? ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ.